ಈ ವಿಷಯನ ಹೇಳ್ಬೇಕು ಅಂತಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಯಶು ನಮ್ಮನ್ನ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಇಲ್ಲಿ ನೋಡಿ ನಂದು ಶೂ ಹೆಂಗೈತೆ, ಖುಷಿಯಾಗಿ ಗಿಫ್ಟ್ ನ ಪ್ಯಾಕ್ ಮಾಡಿಸ್ಬಿಟ್ಟೆ, ಆದ್ರೆ ಕೊಡಕ್ ಭಯ ಐತೈತೆ. ಗೈಸ್ ಇವರು ಸರ್ಪ್ರೈಸ್ ಕೊಡ್ತಾರ, ಟಾರ್ಚರ್ ಕೊಡ್ತಾವ್ರ ನನ್ಗೆ. ಇಷ್ಟೊಂದು ದುಡ್ಡದಾಗ ಪ್ಯಾಕ್ ಮಾಡ್ಸಿದ್ರಲ್ಲ, ಮಂಡ್ಯದಿಂದ ಹಿಡಿದು ಇಂಡಿಯಾವರೆಗೂ ಇಲ್ಲಿಂದ ಮಾಡುವ ಪ್ರೀತಿಯ ನಮಸ್ಕಾರ. ಇವತ್ತು ಯಶು ಜಾಗದಲ್ಲಿ ಆಕಾಶ್ ಇದ್ದಾನೆ. ಈ ವಿಷಯನ ಹೇಳ್ಬೇಕು ಅಂತಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಯಶು ನಮ್ಮನ್ನ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾನೆ. ಯಾರ ಜೊತೆ ಹೋಗಿದ್ದಾನೆ ಅಂತಂದರೆ ಮೊನ್ನೋಣ್ಣವ್ರ ಜೊತೆ ಹೋಗಿದ್ದಾನೆ. ಏನಕ್ಕೆ ಅಂತಂದರೆ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಅವನು 7 ಲಕ್ಷ ಜನರನ್ನ ಸಂಪಾದನೆ ಮಾಡಿದ್ದಾನೆ. ಸೊ ಈ ಕಾರಣ ಮೊನ್ನೋಣ್ಣವರು ಸೆಲೆಬ್ರೇಷನ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು. ಏನು ಗಿಫ್ಟ್ ಕೊಡ್ಬೋದು ಅಂತ ಥಿಂಕ್ ಮಾಡ್ತಾ ಹೋಗೋಣ ಬನ್ನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ಏನಿದು ಇವನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮನೋಜ್ ಅವರು ಯಾಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಎಸ್ಪೆಷಲಿ ಇವತ್ತು ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಶುದು 200K ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಈ ಸೆಲೆಬ್ರೇಷನ್ ನಾನು ಒಂದು ಜಾಗದಲ್ಲಿ ಪ್ರೈವೇಟ್ ಥಿಯೇಟರ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಪ್ಲಾನ್ ಇಟ್ಕೊಂಡಿದ್ದೆ. ಆಕ್ಚುಲಿ ಇದ್ರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಅವನಿಗೂ ಕೂಡ ಗೊತ್ತಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಇನ್ನೇನು ಏನೋ 199 ಅಲ್ವಾ, ಸಾರಿ ಅವಾಗ ಹಂಗಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. 199 ಆಗಿದೆಯಲ್ಲ, ಇನ್ನೇನು 200 ಅಂತಂದ್ರೆ ಆಬ್ವಿಯಸ್ಲಿ ಇದಿರುತ್ತೆ ಅಂತಾನೆ ಅನ್ಕೊಂಡಿದ್ದಾನೆ. ಬಟ್ ಆದ್ರೆ ಏನ್ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಗೊತ್ತಿದ್ರೂ ಪರವಾಗಿಲ್ಲ. ಬಟ್ ಅಲ್ಲೊಂದು ಟ್ವಿಸ್ಟ್ ಇದೆ. ಏನು ಅಂತಂದ್ರೆ ಅವನ ಫ್ರೆಂಡ್ಸ್ ಅನ್ನ ಯಾವತ್ತೂ ನನ್ನ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ಬಟ್ ಈ ಟೈಮು ಅವನ ಫ್ರೆಂಡ್ಸ್ ಅನ್ನ ಅವನಿಗೆ ಗೊತ್ತಿಲ್ದಂಗೆ ಕರ್ಸಿ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಸೊ ಹಂಗಾಗಿ ಇವಾಗ GT ಮಾಲ್ ಹತ್ರ ಬಂದಿದ್ದೀನಿ. ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ಫ್ಯಾಕ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ ಅವ್ನು ನಿಜವಾಗ್ಲೂ ಸರ್ಪ್ರೈಸ್ ಆಗ್ತಾನೆ ಅಂತ ಅನ್ಕೊಂಡಿದೀನಿ. ನೋಡೋಣ, ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕೋಬರೋಣ ಅಂತ ಹೇಳಿದ್ದೆ. ಅದನ್ನು ಹಾಕೋ ಬಂದಿರ್ತಾನೆ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ನಿಗೆ ಒಂದೇ ತರ ಡ್ರೆಸ್ ಹಾಕೋದು ಅಥವಾ ಒಂದೇ ತರ ಏನೋ ಶೂಸ್ ಹಾಕೋದು ಅದು ಯಾವ್ದು ಅವ್ನಿಗೆ ಇಷ್ಟ ಆಗಲ್ಲ. ಸೊ ನಾನು ಹಾಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಹಾಕೊಂಡ್ ಬಂದಿರಲ್ಲ ಅಂತ ಅನ್ಕೊಂಡಿದೀನಿ. ನೋಡುವ. ಓಕೆ, ಸೊ ಕೀಪ್ ಆನ್ ವಾಚಿಂಗ್. ಹುಡುಗ ಬರ್ತಾ ಇದ್ದಾನೆ ನೋಡಿ. ಬಾರ ಒಳಗಡೆ. ಏನ್ರಿ ಬತ್ಪಕ್ಕನೆ ಕ್ಯಾಮ್ರಾ ಹಿಡ್ಕೊಂಡ್ಬಿಡ್ತೀರಾ ನೀವು ಮೀಡಿಯಾದವ್ರ ತರ? ಏನ್ರಿ ಮೀಡಿಯಾ ಏನಿವತ್ತು? ಅಯ್ಯೋ ಪಾಪಿ ನನ್ನ ಮಗನೇ, ನೀನ್ ಹಾಕ ಬರ್ತೀನಿ ಅಂತ ಹೇಳಿದ್ರೆ ಸೇಮ್ ನಾನು ಹಾಕೋ ಬರ್ತಿರ್ಲಿಲ್ಲ. ನಾನು ಹಾಕೋ ಬರ್ತಿರ್ಲಿಲ್ವಾ? ಹಾಕೋ ಬರಲ್ಲ ಅಂತ ಹೇಳಿದ್ದು. ನೀವು ಸೇಮ್ ಹಾಕೋ ಬರ್ತೀರಾ, ಆದ್ರೂ ಸಿಮಿಲರ್ ಆಗಿ ಹಾಕೋ ಬಂದಿದ್ದೀರಲ್ಲ. ಏನ್ ಸಿಮಿಲರ್ ಆಗಿ ಹಾಕೊಂಡ್ ಬಂದಿದೀವಿ? ಒಂದೇ ತರ ಇರೋದು ಹಾಕೋ ಬರ್ಬೋದಾಗಿತ್ತು ತಾನೆ? ಚೆನ್ನಾಗಿರ್ತಿತ್ತು ತಾನೆ? ಗೈಸ್ ಇಬ್ರು ಒಂದೇ ತರ ಹಾಕೋ ಬಂದ್ಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ವಾ? ಓಕೆ, ಸೊ ಇವಾಗ ನಾವ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ನಿಂಗೆ ಏನಾದ್ರು ಗೊತ್ತಾ? ನನಗೆ ಗೊತ್ತು ಆಲ್ರೆಡಿ. ನಿನ್ಗೇನೇ ಗೊತ್ತಿದ್ರು ಇಲ್ಲಿ ಆಕ್ಚುಲಿ ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ಏನು ಅಂತ ದೇವರನ್ನ ನಿಂಗೆ ಗೊತ್ತಾಗಲ್ಲ. ಏನ್ ಸರ್ಪ್ರೈಸ್ ಇರುತ್ತೆ ಗೈಸ್? ಇವಾಗ ಯಾವ್ದಾದ್ರು ಐ ಥಿಂಕ್ ಎಲ್ಲಾದ್ರೂ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಾಂದ್ರೆ ಥಿಯೇಟರ್ ಇರುತ್ತಲ್ಲ, ಪ್ರೈವೇಟ್ ಥಿಯೇಟರ್, ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ 200K. ಇದೇ ಸರ್ಪ್ರೈಸ್. ಐ ನೋ ದಟ್ ವೆರಿ ವೆಲ್ ಗೈಸ್. ಬಟ್ ಭಾಗ್ಯಮ್ಮ ಬಂದಿಲ್ಲ. ಮೇ ಬಿ ಭಾಗ್ಯಮ್ಮ ಬರ್ತಾರೆ, ಮತ್ತೆ ಸೋನವ್ರು ಬರ್ಬೋದೇನೋ ಅಷ್ಟೇ. ಗೈಸ್ ನೋಡ್ಕೊಂಡ್ರಲ್ಲ, ಈ ವಿಡಿಯೋ ಎಡಿಟ್ ಮಾಡೋದು ಅವನೇ ಅನ್ಸುತ್ತೆ ಮೋಸ್ಟ್ಲಿ, ಅಥವಾ ನಾನ್ ಮಾಡ್ಬೋದು. ಆದ್ರೂ ನಾನ್ ಮಾಡಿದ್ರೆ ಮಾತ್ರ 100% ನೀವು ಕಮೆಂಟ್ ಹಾಕಿ. ಅವ್ನ್ ಮಾಡಿದ್ರೆ ಕಮೆಂಟ್ ಹಾಕಕ್ ಆಗಲ್ಲ, ಯಾಕೆಂತಂದ್ರೆ ಅವ್ನ್ ನೋಡ್ಕೊಂಡ್ಬಿಟ್ಟಿರ್ತಾನಲ್ಲ, ಗೊತ್ತಾಗೋಗಿರ್ತದೆ. ಆಮೇಲೆ ಇಲ್ಲಿ ನೋಡಿ ನಂದು ಶೂ ಹೆಂಗೈತೆ. ಇದು ಇವ್ರ ಶಾಪ್ ಅಲ್ಲೇ ತಗೊಂಡಿದ್ದು. ಆಕ್ಚುಲಿ ತುಂಬಾ ಚೆನ್ನಾಗೈತೆ. ಬಟ್ ಒಂದ್ ಸೈಜ್ ದೊಡ್ಡ ತಗೋಬಿಟ್ಟಿದೀನಿ. ಅಲ್ಲಿಂದ ಬರೋಷ್ಟು ನನಗೆ ಸಾಕಾಗೋಯ್ತು. ಸಿಗ್ನಲ್ ಬೇರೆ ಬಿಟ್ಬಿಟ್ಟವ್ರೆ, ಓಡಾಕಾಯ್ತಿಲ್ಲ, ತಗೋಬೇಕಿತ್ತು. ನಾನ್ ನೋಡ್ಕೊಂಡಿಲ್ಲ, ನಂದು ನಾರ್ಮಲ್ 9 ಸೈಜ್ ಅಲ್ವಾ, 9 ತಗೋಬಿಟ್ಟಿದೀನಿ. ಇದು ಸ್ವಲ್ಪ ದೊಡ್ಡದು. ಅಂಡ್ ಇವ್ನ ಹಾಕಿರೋ ಕಂಪ್ಲೀಟ್ ಔಟ್ಫಿಟ್ ನಮ್ಮ ಅಂಗಡಿ ಕಣ್ರಿ, ನೋಡ್ಕೊಂಬಿಡಿ. ನಿಮ್ಗೆ ಈ ತರ ಔಟ್ಫಿಟ್ ಗಳು ಬೇಕಿದ್ರೆ ದಯವಿಟ್ಟು ಒಂದ್ಸಲ ನಮ್ಮ ಫ್ಯಾಂಟಸಿ ಝೋನ್ ಗೆ ವಿಸಿಟ್ ಮಾಡಿ. ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದ್ರೆ ಗೂಗಲ್ ನಲ್ಲಿ ಫ್ಯಾಂಟಸಿ ಝೋನ್ ಬ್ಯಾಂಗ್ಳೂರ್ ಅಂತ ಚೆಕ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ನಲ್ಲಿ. ಫೈನಲಿ ನನ್ನ ನಮ್ಮ ಅಂಗಡಿ ಪ್ರಮೋಟ್ ಮಾಡಿದಕ್ಕೆ ಮಾಡ್ಕೊಬಿಡ್ತಾರೆ. ಬಟ್ ಸ್ಟಿಲ್ ಇನ್ನೊಂದೇನು ಅಂತಂದ್ರೆ, ನೀವು ಕೂಡ ನೋಡ್ತಾ ಇದ್ದೀರಾ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಕಾಸ್ಟ್ ತುಂಬಾ ಜನ ಅನ್ಕೊಂಡಿರ್ತೀರಾ ತುಂಬಾ ಕಾಸ್ಟ್ಲಿ ಇರುತ್ತೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇರುತ್ತೆ ಅಂತ. ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿರಿಯಾನಿ ಕಾಸ್ಟ್ ಬಿರಿಯಾನಿಗೆ, ಕುಷ್ಕಾ ಕಾಸ್ಟ್ ಕುಷ್ಕಾಗೆ. ಹಂಗೇನೆ ಮೆಟೀರಿಯಲ್ ಮೇಲೆ ಕ್ವಾಲಿಟಿ ಮೇಲೆ ಪ್ರೈಸ್ ಇರುತ್ತೋ ಹೊರತು ಇಲ್ಲಿ ಯಾವುದೇ ತರದ ಪ್ರೈಸ್ ಜಾಸ್ತಿ ಇಲ್ಲ. ಅಂಡ್ ಇನ್ಫ್ಯಾಕ್ಟ್ ಇವನ್ಗೆ ಚೆನ್ನಾಗ್ ಗೊತ್ತು, ಯಾಕೆಂತಂದ್ರೆ ಇವ್ನ್ ಬೇರೆ ಕಡೆ ಶಾಪ್ ಮಾಡ್ತಿದ್ದ. ಇದೇ ಬಟ್ಟೆಗಳು 1 to double ಕೊಟ್ಟು ತಗೊಂಡಿದ್ದಾನೆ. ಅಂತದ್ರಲ್ಲಿ ಇಲ್ಲಿ ಸಿಂಗಲ್ ಪ್ರೈಸ್. ಅಂಡ್ ಆಲ್ಸೋ ನೀವು ಥಿಂಕ್ ಮಾಡೋ ರೇಂಜ್ ಗೆಲ್ಲ ತುಂಬಾ ಜಾಸ್ತಿ ಏನಿರಲ್ಲ.
ಬಟ್ ಆ ಕ್ವಾಲಿಟಿ ತಕ್ಕಂಗೆ ಪ್ರೈಸ್ ಇರುತ್ತೆ ಅಂಡ್ ನೀವು ಕೊಟ್ಟಿರೋ ದುಡ್ಡಿಗೆ ಏನ್ ಮೋಸ ಆಗಲ್ಲ ಬಿಕಾಸ್ ಖಂಡಿತ. ಕ್ವಾಲಿಟಿ So, ಕೂಡ ಅಷ್ಟೇ Keep ಚೆನ್ನಾಗಿದೆ. on watching. Yes. I wanted to move my vehicle now. ವೈ ಸುಮ್ನೆ ತಮಾಷೆಗೆ. ಎಷ್ಟೊತ್ತಾಯ್ತು ಬಂದು? ಏಯ್ ಗಾಡಿನೇ ಮೂವ್ ಆಯ್ತಲ್ಲ. ಏಯ್ ಮನೋಜ್ ಡಾರ್ಲಿಂಗ್ ಅಂತ ಹೇಳು. ಪಾಪ ಅದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಏನು ಗೊತ್ತಿಲ್ಲ. ರಾತ್ರಿ ಹೊತ್ತು ಗುಡ್ ಮಾರ್ನಿಂಗ್ ಹೇಳ್ತದೆ, ಬೆಳಿಗ್ಗೆ ಹೊತ್ತು ಗುಡ್ ನೈಟ್ ಹೇಳುತ್ತೆ. 12 ಗಂಟೆ ಮೇಲೆ ಗುಡ್ ಮಾರ್ನಿಂಗ್ ಹೇಳಿದ್ರೆ ಇನ್ನೇನ್ ಹೇಳ್ತದೋ? ಸೀಟ್ ಬೆಲ್ಟ್ ಹಾಕೋ ಫಸ್ಟ್, ಇಲ್ಲಾಂದ್ರೆ ಮುಂದಕ್ಕೆ ಹೋಗಲ್ಲ. ಕರೆಕ್ಟ್ ಆಗಿ ಹೇಳೋದು. ಇನ್ನೊಂದ್ ವಿಷಯ ಗೊತ್ತಾ ಗೈಸ್, ನನ್ ಗಾಡಿಯಲ್ಲಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ 20 ಕಿಲೋಮೀಟರ್ ಸ್ಪೀಡ್ ಮೇಲೆ ಹೋಗೋದೇ ಇಲ್ಲ. ಅದೊಂದು ಫೀಚರ್. ಇವಾಗ ಊಟ ಮಾಡ್ತೀಯಾ? ಊಟ ಮಾಡ್ಕೊಂಡ್ ಬಂದಿದ್ದೀನಿ. ಊಟ ಮಾಡ್ಕೊಂಡ್ ಬಂದ? ನನ್ ಕೇಳೋರು ಗತಿ ಇಲ್ಲ. ಊಟ ಮಾಡಿದ್ರಾ? ಇಲ್ಲ, ನಾನ್ ಕೇಳಿದ್ನಲ್ಲ. ಅಯ್ಯೋ ಪಾಪಿ, ನೋಡ್ದಾ? ನಾನೇನ್ ತಿಂದೆ ಗೊತ್ತಾ? ಗೊತ್ತಿಲ್ಲ. ಮುದ್ದೆ ಬೋಟಿ. ನಾನು ಇವಾಗ ನಾನ್ ವೆಜ್ ತಿಂತೀನಿ. ಓ ಇವತ್ತು ಗುರುವಾರ. ಕಂಟ್ರೋಲ್ ಅಕ್ಷಿ ಮಾಡ್ಬೇಕಾ? ಎಂತೆಂತ ವಿಚಿತ್ರ ಜನ ಇರ್ತಾರೆ ನೋಡಿ. ಬೋಯ್ತಾ ಇದೆಯೋ ಹೊಗಳ್ತಾ ಇದೆಯೋ ಏನ್ ಭಾಗ್ಯಮ್ಮನ ಆಟೋದಲ್ಲಿ ಅಥವಾ ಇಲ್ಲ? ಭಾಗ್ಯಮ್ಮ ಇವತ್ತು ಬರಲ್ಲ. ಆಕ್ಚುಲಿ ಅವ್ರು ಹೇಳಿದ್ರಪ್ಪ, ಭಾಗ್ಯಮ್ಮ ಹೇಳಿದ್ರು ವಿಶ್ ಮಾಡ್ಬಿಡು, ಆದಷ್ಟು ಬೇಗ 500K 1 ಮಿಲಿಯನ್ ತನಕ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು. ನಂಗೆಲ್ಲೋ ಮಿಸ್ ಹೊಡಿತಿದ್ ಗೈಸ್. ಮೇ ಬಿ ಭಾಗ್ಯಮ್ಮ ಬಂದಿರ್ಬೋದಾ? ದೇವ್ರನೇ ಬರಲ್ಲ ನಿಜ. ನೋಡೋಣ. ಆದ್ರೂ ಸರ್ಪ್ರೈಸ್ ಇದೆ ನಿಂಗೆ. ಇನ್ನೇನ್ ಸರ್ಪ್ರೈಸ್ ಇರುತ್ತೆ? ಭಾಗ್ಯಮ್ಮನೂ ಬರಲ್ಲ. ಈ ಸತಿ ಏನಾದ್ರು ಡಿಫ್ರೆಂಟ್ ಆಗಿರೋ ಕೇಕ್ ಕಟ್ ಮಾಡಿಸ್ತಿದ್ದೀರಾ ಹಿಂಗೆ? ಹಾರ್ಟ್ ಶೇಪ್ ಮಾಡ್ಬಿಟ್ಟು ಲವ್ ಸಿಂಬಲ್ ಕಟ್ ಮಾಡ್ಸೋಣ ಅಂತ. ಏನ್ ಸರ್ಪ್ರೈಸ್ ಕೊಡ್ತಾರ ನೋಡಿ. ನಾನು ಕೊಡ್ಬೇಕಾಗಿರೋ ಸರ್ಪ್ರೈಸ್ ಗಿಫ್ಟ್ನ ಪ್ಯಾಕ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಇನ್ನು ತುಂಬಲಾ? ಸಾಕು. ಈ ಗಿಫ್ಟು ನಾ ಏನು ಕೊಡಬೇಕು ಅಂತ ಯೋಚನೆ ಬಂದಿದ್ದು ಅಂತಂದರೆ, ಲಾಸ್ಟ್ ಟೈಮ್ ಯೋಗಿ ಬರ್ತಡೇಲಿ ಅವನು ಬಾಳೆಹಣ್ಣು ಕೊಟ್ಟಿದ್ದ. ಸೊ ಅದಕ್ಕೆ ಈ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಒಂಥರ. ಸೊ ಫೈನಲಿ ಜಾಗಕ್ಕೆ ಬಂದಾಯ್ತು. ಆದ್ರೂ ಈ ಮಾಸ್ಕ್ ಯಾಕೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಎಲ್ಲ ಮಾಡೋದ್ ಬಿಟ್ಬಿಟ್ಟಿದೀನಿ ನಾನು. ನನಗೆ ಗೊತ್ತು ಎಲ್ಲ. ಏನ್ ಗೊತ್ತು? ಏನ್ ಯೋಚನೆ ಮಾಡೋದು ಹೇಳಿ? ಸರಿ ಹಾಕೋ ಹಂಗಿದ್ರೆ. ಇಲ್ಲಿ ಸೆಲೆಬ್ರೇಷನ್ ಹಾಲ್ ಐತೆ ಗೈಸ್, ಇಲ್ಲಿಗೆ ಬಂದಿದೀವಿ. ಸರಿ ಹಾಕೋ ಆಯ್ತು. ಅಲ್ಲ ಅಣ್ಣ, ಇಲ್ಲ ಐತೆ ಅಂತಾನೂ ಗೊತ್ತು, ಅಲ್ಲಿ ಹೋಗಿ ಮೇಲ್ ಕೇಕ್ ಕಟ್ ಮಾಡ್ತೀವಿ ಅಂತಾನೂ ಗೊತ್ತು. ಇದು ಯಾಕಿದು? ನೀನು ಹಾಕೋ ಗುರು. ಬರೀ ಎಲ್ಲ ಫಾರ್ಮಾಲಿಟೀಸು. ಈ ಕಡೆ ಮೋರಿ ಬೇರೆ ಐತೆ, ಹುಷಾರಾಗಿ ಇಳಿಸಿ ನನ್ನ. ಮೋರಿ ಒಳಿ ಕೇಳಿಸೋದು ಇವಾಗ, ಅದಕ್ಕೆ ಹಾಕೋದಿರೋದು. ಗೈಸ್ ಈ ತರನೇ ಯಾರು ಸರ್ಪ್ರೈಸ್ ಕೊಡ್ತಾರ? ನೀವೇ ಹೇಳಿ. ಖುಷಿಯಾಗಿ ಗಿಫ್ಟ್ನ ಪ್ಯಾಕ್ ಮಾಡಿಸ್ಬಿಟ್ಟೆ. ಆದ್ರೆ ಕೊಡೋಕೆ ಭಯ ಐತೈತೆ. ಏನಕ್ಕೆ ಭಯ ಐತೈತೆ ಅಂತಂದರೆ, ನೆಕ್ಸ್ಟ್ ಮಂತ್ ನಂದು ಬರ್ತಡೇ ಇದೆ. ಸೊ ಇವಾಗ ನಾನು ಸಗಣಿಯಾರು ತಂದಿದ್ದೀನಿ. ಈ ನನ್ನ ಮಕ್ಕಳು ಸರಿ ಇಲ್ಲ, ಬೇಕಾದ್ರೆ ಅವ್ರದ್ದೇ ತಂದುಬಿಡ್ತಾರೆ. ಅದಕ್ಕೆ ಇಷ್ಟೆಲ್ಲ ಪ್ಯಾಕ್ ಮಾಡಿಸಿದ್ಮೇಲೆ ಕೊಡೋಕೆ ಭಯ ಆಗುತ್ತಾ? ಕೊಟ್ಬಿಡೋಣ ಬಿಡಿ, ಏನಾರು ಆಗಲಿ. ಈಗ ಅದನ್ನ ಹಾಕೊಂಡ್ಮೇಲೆ ತೆಗಿಬಾರ್ದು ಆಯ್ತಾ? ಇವಾಗ ರೂಲ್ಸ್ ಏನು ಗೊತ್ತಾ? ಇದನ್ನ ಹಾಕೋಬೇಕು, ಅಲ್ಲಿ ಹೋಗಿದ ತಕ್ಷಣ ಫಾಗ್ ಎಂಟ್ರಿ ಇರುತ್ತೆ, ಅದನ್ನ ಅನ್ಬೇಕು ನಾನು. ಇದೇ ತಾನೇ ಆಕ್ಚುಲ್ ಆಗಿ ಅದೇ ಆಗುತ್ತೆ, ಅದೇ ನಡೆಯುತ್ತೆ. ಬಟ್ ಆದ್ರೆ ನೀನ್ ಅನ್ಕೊಂಡಿರೋ ರೀತಿ ಅಲ್ಲ, ಬೇರೆ ತರ ನಡೆಯುತ್ತೆ. ಸೊ ಫೈನಲಿ ಲೊಕೇಶನ್ಗೆ ಬಂದ್ವಿ. ನಮ್ಗಿಂತ ಮುಂಚೆ ಚೈತ್ರರು ಬಂದು ಕೂತಿದ್ದಾರೆ, ಮುನ್ಸ್ಕೊಬಿಟ್ಟಿದ್ದಾರೆ ನನ್ನ ಮೇಲೆ. ಇವನ್ಗೆ ಯಾವಾಗ ನೋಡಿದ್ರು ಲೇಟೆ. ಬೈ ಜೋರಾಗಿ ಬೈ. ನಾಯಿನಾ? ಒಳ್ಳೆ ಕರಿ ಗಿಣಿ. ನಾಯಿನಾದ್ರೂ ಒಳ್ಳೆ ನಿಯತ್ತೈತೆ, ಇದಕ್ ನಿಯತ್ ಅನ್ನೋದಿಲ್ಲ. ಕರಿ ಗಿಣಿ ತರ ರೆಡಿ ಆಗ್ಬಿಟ್ಟಿದ್ಯಲ್ಲ ಚೈತ್ರ. ನಿನ್ ಕರಿ ಗಿಣಿ ಅಲ್ಲ, ನಿನ್ನಂತ ಕಂಜೂಸ್ ಇಲ್ವೇ ಇಲ್ಲ ಕಣೆ. ನಾನ್ ಕಂಜೂಸಾ? ಕಣೆ ಅನ್ಲೋ ಕಣೆ. ಕರೆಕ್ಟಾಗಿ ಕೇಳಿಸ್ಕೊ, ಜೆಂಡರ್ ಎಲ್ಲ ಚೇಂಜ್ ಮಾಡ್ತಾರ ಅಪ್ಪಗಳು. ಕೇಳಿಸ್ಕೊ ನೀನು. ನಾನು ಏನೋ ಬಕ್ರ ಮಾಡ್ತಿದ್ರ. ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಯಶು ಸೆಲೆಬ್ರೇಟ್ ಮಾಡ್ತಾ ಇರಲ್ಲ, ಮನು ಅಣ್ಣ ಸೆಲೆಬ್ರೇಟ್ ಮಾಡ್ತಿರೋದು. ನೀವು ಇದ್ದೀರಾ, ನೀವೆಲ್ಲ ಫ್ರೆಂಡ್ಸು, ನೀವೆಲ್ಲ ಒಂದಿನ ಇದೆಲ್ಲ ಮಾಡಿಸಿದ್ರಾ? 50K ಆಯ್ತು ನಂದು ಮೊನ್ನೆ. ಆಕ್ಚುಲಿ 50K ಆಯ್ತು. ಅವಾಗ ಒಂದು ವಿಶ್ ಮಾಡಿದ್ರ? ರೀಮೆನ್ಷನ್ ಮಾಡಿಲ್ಲ ನೀನು. ನಾನು ರೀಮೆನ್ಷನ್ ಏನಕ್ಕೆ ಮಾಡಿದ ಅಂತಂದ್ರೆ, ಇವರು ಇಬ್ರು ಫಾಲೋನೇ ಮಾಡ್ತಾಯಿಲ್ಲ ನಾನು. ಅದಕ್ಕೆ ಬಿತ್ರ ಅಂದ್ರೆ ಬಿತ್ರ ಅಲ್ಲ, ಕರೆಕ್ಟಾಗಿ ಮನ ಮರ್ಯಾದೆ ಹೋಗಿಸ್ತಾಳೆ. ಎಷ್ಟು ಬಂದ್ಮೇಲೆ ಸಿಗ್ತೀನಿ. ಸರಿ ಆಯ್ತು ಬನ್ನಿ, ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿ. ಈಗ ಪ್ರಮಾಣ ಮಾಡಿ ಹೇಳು, ನೀನ್ ಯಾವ್ದೇ ಕಾರಣಕ್ಕೂ ಇದು ತೆಗಿಯಲ್ಲ ಅಂತ. ಯಾರ ಮೇಲೆ? ನಿನ್ ಮೇಲೆ ಮಾಡ್ಕೋ. ನಿಮ್ ಮೇಲೆ ಆನೆಗೂ ಇದನ್ನ ತೆಗಿಯಲ್ಲ. ನನ್ ಮೇಲೆ ಯಾಕೆ ಮಾಡ್ತೀಯ? ನಿನ್ ಮೇಲೆ ಮಾಡ್ಕೋ. ಆಯ್ತು. ಪ್ರಮಾಣವಾಗ್ಲು ಸತ್ಯವಾಗ್ಲು ನಾನು ಯಾವುದೇ ಕಾರಣಕ್ಕೂ ಇದನ್ನು ತೆಗಿಯುವುದಿಲ್ಲ ಇವರು ಹೇಳುವವರೆಗೂ. ಹಂಗನ್ಬಿಟ್ಟು ತೆಗಿದೇ ಇರಕ್ಕಾಗುತ್ತಾ? ಸರಿ ಹುಷಾರು. ಒಳಗೆ ಆ ಕಡೆ ಮೋರಿ ಇದೆ, ನಿಧಾನಕ್ಕೆ ಇಳಿ, ಇಳಿದ್ಬಿಟ್ಟು ಸುಮ್ನೆ ನಿಂತಿರೋ. ಆಮೇಲೆ ಆ ಕಡೆ ಈ ಕಡೆ ಮಿಸ್ ಆಗಿ ಕಾಲಿಟ್ರೆ ನಾನ್ ಜವಾಬ್ದಾರ ಅಲ್ಲ. ಇಲ್ಲಿ ತೆಗ್ದ್ಬಿಟ್ಟು ಇಳಿದ್ಬಿಡ್ಲ? ಅಲ್ಲಿ ತೆಗ್ದ್ಬಿಟ್ಟು ಇಳಿದ್ಬಿಡು. ಮೋರಿ ಬೇರೆ ಪಕ್ಕದಲ್ಲೇ ಇದೆ, ಬಿದ್ಬಿಟ್ಟು ಭಯ ನನ್ಗೆ ಅಷ್ಟೇ. ಕಣ್ ತೆಗಿಬಾರ್ದು.
ಯಾರೋ ಹೊಡಿದ್ರು ನನಗೆ ಯಾರೋ ಹೊಡೆದ್ರೆ ಯಾರು ಇರ್ಬೋದು ಗೆಸ್ ಮಾಡಿ ಹೋಗ್ಲಿ. ಗೈಸ್ ಇವರು ಸರ್ಪ್ರೈಸ್ ಕೊಡ್ತಾರ, ಟಾರ್ಚರ್ ಕೊಡ್ತಾವ್ರ ನನಗೆ. ಎಲ್ ಟಾರ್ಚರ್ ಕೊಡ್ತಾ ಇದೀವ, ಸರ್ಪ್ರೈಸ್ ಕೊಡ್ತಾ ಇದೀವಿ, ಹೋಟೆಲ್ ಯಾರು ಕೊಡ್ತಾ ಇಷ್ಟೊಂದು ಇದೀವಿ. ಗಟ್ಟಿಯಾಗಿ ನನ್ನ ಕೈ ಹಿಡ್ಕೊಂಡಿರೋದು? ಯಾವುದೇ ಕಾರಣಕ್ಕೂ ಕೈ ಅಲ್ಲ ಏನದು ಕಣ್ ತೆಗಿಬಾರ್ದು, ಓಕೆನಾ? ಬಾ. ಯಾರ್ದು ಇದು ಕೈ ಹೇಳಿ? ಯಾರ್ದು ಅಂತ ನೀನ್ ಹೇಳ್ಬೇಕು, ನಾವಲ್ಲ. ನನ್ನ ಮೇಲೆ ಈ ತರ ಕೈ ಹಾಕೊಳ್ಳೋ ಧೈರ್ಯ ಯಾರಿಗಿರ್ಬೋದು? ಧೈರ್ಯ ಐ ಥಿಂಕ್ ಯೋಗಿ ಇರ್ಬೋದು. ಹೌದಾ? ಯೋಗಿ ಅವನೇ ಬಾ. ಯಾಕೋ ಲಿಫ್ಟು ಲಿಫ್ಟ್ ಇದ್ದು ಯಾರಿಗೂ ಗೊತ್ತೇ ಇರ್ಲಿಲ್ಲ, ನಿನ್ಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಹೊಡಿರಿ ಚಪ್ಪಾಳೆ. ತಾಗಿಲ್ಲ ಯಾರು ಅಂತ. ಬೇಡ, ತೆಗಿಯಂಗಿಲ್ಲ. ನೀನ್ ಹೇಳ್ದಲ್ಲ ಯೋಗಿ ಅಂತ ಹೇಳಿದ್ಮೇಲೆ ಮತ್ತೆ ತೆಗಿಯಂಗಿಲ್ಲ. ಅರೆ ಯೋಗಿ ನನಗೆ ಈ ರೇಂಜ್ ಕೈ ಹಾಕೊಳ್ಳೋಷ್ಟು ಹೈಟ್ ಇಲ್ಲ. ಹಂಗಿದ್ರೆ ಇನ್ ಯಾರು ಇರ್ಬೋದು ಗೆಸ್ ಮಾಡು. ನಾಗ ಅಂತ ಬಂದಿರಕ್ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ಅವನೆಲ್ಲ ಮದ್ವೆ ಐತೆ ಇವತ್ತು ಅಂತ. ಅವ್ನ್ ಮದ್ವೆನಾ? ಇಷ್ಟ ಬೇಗ ಮದ್ವೆ ಮಾಡ್ತಾ ಇದ್ದೀರಾ? ನೋಡ್ರಿ ಕಾಣಿಸಲ್ವಾ? ಫಸ್ಟ್ ಫ್ಲೋರಾ? ಕೈ ಅಟ್ಲೀಸ್ಟ್ ಕೈ ಆದ್ರೂ ಫೀಲ್ ಮಾಡ್ತೀನಿ ಇರ್ರಿ. ಯಾರು ಏನ್ ಬೇಕಾಗಿಲ್ಲ, ಏನು ಫೀಲ್ ಮಾಡೋದ್ ಬೇಡ. ಅವಾಗ್ಲೇ ಮುಟ್ ನೋಡಾಯ್ತು, ನೀನು ಫೀಲ್ ಮಾಡಾಯ್ತು. ನಡಿಯಪ್ಪ ಕರ್ಕೊಂಡು. ಕಣ್ಣಿಗಿಣ್ಣು ತೆಗಿಯೋಂಗಿಲ್ಲ ಹೇಳಿದೀನಿ. ಯಶು ಕುಮಾರ ಅದಲ್ಲ, ಯೋಗಿ ಯೋಗಿ ಅಂತಿದ್ಯಾ? ನಾನು ಕಷ್ಟಪಟ್ಟು ಬೈಲಿ ಅಲ್ಲಿ ನೋಡು, BABY ಬೇಬಿ ಅಂತ ಬರ್ತೀನಿ. ಅಲ್ಲಿ ತೋರ್ಸು ಅಂತ ಬರ್ತಿದ್ದೀನಿ. ಅದಲ್ದೆ ನನ್ನ ನಾಗ ಬಂದಿಲ್ಲ ಅಂತಾನೆ ಅನ್ಬಿಟ್ಟ ಯೋಗಿ ಯೋಗಿ ಅಂತ. ನೀನ್ ಬರಲ್ಲ ಅಂದಿದ್ದಲ್ಲ, ಎಲ್ಲ ಮದ್ವೆಗೆ ಹೋಗ್ಬೇಕಂತಲ್ಲ. ಈ ಬೇಬಿನೂ ಕರ್ಕೊಂಡ್ಬಿಟ್ಟಿದ್ಯಾ? ಹೆಂಗಿದೆ ಮಗ ಸರ್ಪ್ರೈಸು? ಚೆನ್ನಾಗೈತೆ. ಏನೋ ಹೇಳ್ತಿದ್ದೆ? ಏನ್ ಹೇಳ್ತಿದ್ದು? ಕಾಮನ್ನು ಎಲ್ಲರೂ ಮಾಡೋ ತರನೇ ಸರ್ಪ್ರೈಸ್ ಮಾಡ್ತಿದ್ದಾರೆ, ಏನು ಡಿಫ್ರೆನ್ಸ್ ಇಲ್ಲ. ಇದೆಲ್ಲ ಕಾಮನ್, ಇವ್ರು ಬಂದಿರೋದು ಕಾಮನ್ ಅಲ್ಲ, ಎಕ್ಸ್ಟ್ರಾಡಿನರಿ ಇವರು. ಅದಕ್ಕೆಲ್ಲ ಕಾರಣನೇ ಇವನೇ. ಅದೆಲ್ಲ ಪ್ಲಾನ್ ಮಾಡಿಕೊಟ್ಟಿದ್ದೆ ಇವನು. ಒಂದೇ ಒಂದು ನಿಮಿಷ. ಓಕೆ, ಸೊ ಕಂಗ್ರ್ಯಾಚುಲೇಷನ್ ಫಾರ್ 200K. ಹಲೋ ನೋಡಿ ಹೇಳ್ದೆ. ಏಯ್ ಹೋಗೆ, ಕೈ ಬೆಚ್ಚಗೈತ ತಣ್ಣಗೈತ ನೋಡಿ. ಈ ನಾನು ಅದಕ್ಕೆ ಇಲ್ಲಿ ಮುಟ್ ನೋಡ ನಾನು ಹೇಳ್ದೆ, ನಾನು ಇನ್ನ ಕೈ ಫೀಲ್ ಮಾಡ್ತೀನಿ. ಅವ್ರ ರಾಮ ನೋಡಕ್ ಬಿಡ್ಲಿಲ್ವಲ್ಲ, ನೀನ್ ಮುಟ್ಬೇಡ ಅಂದ್ರು ಅವರು. ನಾನೇನ್ ಇವ್ನ ಕೈ ಹಿಡ್ದ ಅಭ್ಯಾಸ, ನನ್ನ ಮುಡ್ಗಿನ ಇವನು. ಇವರೆಲ್ಲ ಫ್ರೆಂಡ್ಸ್. ಆಕ್ಚುಲ್ ಆಗಿ ಇವನು ಏನೋ ಕಾಲೇಜ್ ಮುಗಿಸ್ಕೊಂಡು ಊರ್ಗ್ ಹೋಗ್ಬೇಕು, ನಮ್ಮ ಅತ್ತೆ ಮಗಂದು ಯಾರ್ದೋ ಮದ್ವೆ. ಅದೆಲ್ಲ ಸುಳ್ಳು. ಈಗ ಒಟ್ನಲ್ಲಿ ಮ್ಯಾನೇಜ್ ಮಾಡ್ಬೇಕು, ಮ್ಯಾನೇಜ್ ಮಾಡ್ತಾವನಷ್ಟೇ. ಏನಪ್ಪ ಈಗ ಕಂಡಿಡಿಯಕ್ ಆಗಿಲ್ಲ. ಏನೋ ಮಾಡ್ತೀಯಾ? ನಾನು ಹೋಯ್ತೀನಿ ಇವಾಗ ಅಷ್ಟೇ. ಇರು ಕೇಕ್ ತಿನ್ಕೋಗುವಂತೆ. ನನ್ ಗೊತ್ತು ನೀನ್ ಕೇಕ್ ತಿನ್ನೋಲ್ಲ. ಇದೇ ಇವತ್ತಿನ ಸರ್ಪ್ರೈಸು. ಇನ್ನೂ ವಿಡಿಯೋ ಕಂಟಿನ್ಯೂಟಿ ಇರುತ್ತೆ. ಅಂಡ್ ಜೊತೆಗೆ ಯೂನಿಕ್ ಕೊಟ್ಟಿರುವಂತ ಸರ್ಪ್ರೈಸ್ ಹೇಗಿತ್ತು ಅಂತ ಆದಷ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗಿಫ್ಟ್ ತಂದಿದೀವಿ. ಗಿಫ್ಟ್ ಕೊಡ್ತೀಯಾ ದಡ್ಡ? ಅದೇ ಸರ್ಪ್ರೈಸ್ ಆಗಿರೋದು ನಮ್ ಕಡೆ. ಸರ್ಪ್ರೈಸ್ ಅಲ್ಲ ಕಣೋ, ನೀನ್ ಯಾರು ಅಂತಾನೆ ಗುರ್ಸಿಲ್ಲ, ಗಿಫ್ಟ್ ಏನಕ್ಕ ಕೊಡ್ತೀಯಾ? ನೋಡಲ್ ಕರೆಂಟ್ ಹೊಡ್ಸ್ಕೊಂಡ. ಲೈಟ್ ಏನ್ ಆಫ್ ಆಯ್ತಾ? ನನ್ಗಿಂತ ಇವ್ನ್ ಕೊಟ್ರೇನೆ ಚೆನ್ನಾಗಿರುತ್ತೆ. ಅಲ್ಲ ಕಣೋ, ಬೇಡ ಕಣೋ. ಇರೋ ಕೇಕ್ ಕಟ್ ಮಾಡೋಣ ಈಗಲೇ. ಗಿಫ್ಟ್ ಯಾಕೆ ಅಂತಂದ್ರೆ ನಾನೊಂದು ರೀಲ್ ನ ಸೇವ್ ಮಾಡ್ಕೊಂಡ್ ಬಂದಿದ್ದೀನಿ, ಅದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಕ್ಕೆ. ಅದಕ್ಕೆ ರೋದ್ನೆ ಏನು ಅಂತಂದ್ರೆ ರೀಲ್ ಮಾಡೋರ್ ಜೊತೆ ಓಡಾಡಬಾರ್ದು ಜಾಸ್ತಿ, ಒಳ್ಳೇದಲ್ಲ. ನೀವೇನ್ ರೀಲೇ ಮಾಡಲ್ಲ. ಆ ಮಾತ್ನ ಇವ್ರು 3 ಜನ ಹೇಳಿದ್ರೆ ಒಂದ್ ಅರ್ಥ ಇರುತ್ತೆ, ನಾವ್ 3 ಜನ ಹೇಳ್ಬಾರ್ದು. ಬೆಳ್ಳು ಕಾಣ್ತಾ ಇದೀವಿ ನೋಡಿ. ನಾನ್ ಹುಟ್ಟಾಗಿಂದ ಬೆಳಗ್ಗೆ ಇದ್ದೀನಿ. ಹೌದಾ? ನಮ್ಗೆ ವಿಷಯನೇ ಗೊತ್ತಿರ್ಲಿಲ್ಲ. ಅದು ಬೆಳಗಿರೋದು. ಸೊ ಫೈನಲಿ 200K ಸೆಲೆಬ್ರೇಷನ್ ಹೇಗಿತ್ತು ಮಗ? ಚೆನ್ನಾಗಿತ್ತು. ಇನ್ನ ಇವ್ರಿಗೆಲ್ಲ ಕೇಕೆ ತಿನ್ಸಿಲ್ಲ, ಎಲ್ಲ ಮೊಕ್ಕ ನೋಡ್ತವ್ರೆ. ಅಲ್ಲ, ಕೇಕ್ ತಿನ್ಸೋದಿರ್ಲಿ, ಅದಕ್ಕೂ ಮುಂಚೆ ಪಾಪ ಈ ಹುಡುಗನ್ ಅಷ್ಟು ಬೇಜಾರ್ ಮಾಡ್ದಲ್ಲ, ನಿನ್ಗೋಸ್ಕರ ಗಿಫ್ಟ್ ಎಲ್ಲ ತಗೊಂಡ್ಬಂದಿದ್ದ ಅವನು. ಕೊಡೋದೇ ಬೇಡ ಅಂತ ಅನ್ಕೊಂಡಿದ್ದು ಗೊತ್ತಾ? ಮಾಡಿರನ್ನ ನಮ್ ಕೈಯಾರ 200K ಸ್ಪೆಷಲ್ ಗಿಫ್ಟ್. ಏನ್ ಮಾಡಿರ ತಗೊಬಂದನು? ನಮ್ ಕೈಯಾರ ಮಾಡಿರೋದು. ಮಾಡಿರನ್ನ ಕೈಯಾರ ತಗೊಬಂದಿದ್ದೀನಿ. ಬೇಡಪ್ಪ, ನನ್ಗೆ ನೀನೇ ಗಿಫ್ಟ್ ಮಾಡಿಕೊ. ನೀನ್ ಕೈಯಾರೆ ಕಾಲಾರೆ ಮಾಡಿರೋದ. ಫಸ್ಟ್ ಗಿಫ್ಟ್ ಕೊಡು. ಫಸ್ಟ್ ತಿನ್ಸ್ಕೊಡಪ್ಪ. ತಗೊಳಪ್ಪ. ಇಷ್ಟ ಬೇಡ. ನೀನ್ ತಿಂತಿ ಅಂತ ಗೊತ್ತು, ತಿನ್ನಲೇ ಬಿಡ. ತಿಂತೀನಿ, ಆಯ್ತು ಕೊಡು. ವಿಡಿಯೋ ಆಫ್ ಮಾಡ್ರಪ್ಪ. ನಾಚ್ಕತವನೆ ಇಷ್ಟ ಬೇಡ ಅಂತ. ಎರಡೆರಡು ಬೈಲ್ ತಿನ್ನಕ ಒಂದೇ ಬೈ ಇರೋದು. ನಿಮಗ್ ವಿಡಿಯೋದಲ್ಲೇ ತಿನ್ಸಿದ್ದೀನಲ್ಲ. ಬೇಡ ನಂಗೆ ಕೇಕ್ ಕೊಟ್ರು ಬೇಡ. ಅದೇನೋ ಫುಲ್ ಕೊಟ್ಬಿಡು ನಿನ್ಗೆ. ಅದು ಎಂಜಾಯ್. ಯಾರಿಗೂ ಬೇಡ. ಎಂಜಾಯ್. ಆಲ್ ದ ಬೆಸ್ಟ್ ಬ್ರೋ. ನನ್ಗ ಇದು ನಿಮಗೂ ಕೂಡ ಆಲ್ ದ ಬೆಸ್ಟ್. ಹತ್ರ ತಗೋಬಾರ. ಏನ್ ಗಿಫ್ಟ್ ಅನ್ನ ನೋಡೋಣ.
ನನಗೂ ಶಾಕಿಂಗ್ ಅಪ್ಪ, ಗಿಫ್ಟ್ ಎಲ್ಲ ತಂದಿದ್ದಾರೆ. ಯಾರ್ದು ಇದು ಗಿಫ್ಟು? ನಿಮ್ಮೆಲ್ಲರೂ ಕಾಸ ತಂದಿರೋದಾ ಅಥವಾ ನಿಂದು ಅವಂದು ನಾಗರಾಜ್ದು ಅಂತೆ. ನಾನು ಎದ್ದೋಗ್ಬಿಡ್ತೀನಿ ಫಸ್ಟ್ ಗಿಫ್ಟ್ ನೋಡು. ಅವನ ಕೈಯ ಒಂದ್ ಕಡೆ ಚಟ್ಕೈ ಅಲ್ಲಿ ಟಿಶನ್ ಆದ್ರೆ ಇಸ್ಕೊಳ್ಳೋ ಹೋಗ್ಲಿ. ಇದೇನಿದು ಬಳೆ ತಗೊಂಬಂದ್ಬಿಟ್ಟಿದ್ಯಲ್ಲೋ? ಕಡ್ಗ ಇಷ್ಟಪ್ಪ ಖಡ್ಗ. ಅಲ್ಲಿ ನೋಡಲ್ಲಿ ಹೆಂಗ ಟೈರ್ ಇದ್ದಂಗೆ ಐತದು. ಇಲ್ಲೇ ತೆಗಿಬೋದಲ್ಲ ಇಲ್ಲಿ. ಆ ಥರ ಮಾಡ್ಬಾರ್ದಿರ್ರಿ. ಅವಾಗ ಏನು ಇವ್ನು ಗಿಫ್ಟೇ ನೋಡಿಲ್ವ ಅನ್ಕೊಬಿಡ್ತಾರೆ ಜನ. ಯಶವಂತ್ ನಾನು ಬರ್ತೀನಿ, ಬಾಯ್. ಏನಿದು? ನಿನ್ ಫೇವ್ರೇಟು, ನೀನ್ ಡೈಲಿ ತಿಂತಿಯಲ್ಲ. ಥೋಲೇ ಸಗಣಿನೇ ಯಾರು ಕೊಡ್ತಾರೇನಲ್ಲೋ? ಈ ಮೇಕಪ್ ಇನ್ನೂ ಒಂಚೂರು ಬೆಳ್ಳಗಾಗ್ಲಿ ಅಂತ. ಬರೀ ಸಗಣಿನಾ ಬೇರೆ ಏನಾದ್ರು ಇದೆಯಾ? ಸೂಪರ್ ಬ್ರೋ, ಕಂಗ್ರಾಚುಲೇಷನ್. ಅದಕ್ಕೆ ಈ ರೇಂಜ್ ಬಿಲ್ಡಪ್, ಇಷ್ಟು ದೊಡ್ಡ ಬಾಕ್ಸ್ ಬೇರೆ. ಅದೆಲ್ಲ ನೀನು ನನ್ನ ಕೂಗ್ದೆ ಹೋದ್ರಲ್ಲ, ಅದಕ್ಕೂ ಪರವಾಗಿಲ್ಲ ಇದು. ನಾನು ನಿಜವಾಗ್ಲೂ ಏನೋ ದೊಡ್ಡದಾಗಿ ಗಿಫ್ಟ್ ಅಂದವ್ರೆ, ಎಲ್ಲರೂ ಕಾಸು ಹಾಕ್ಬಿಟ್ಟು ಏನೋ ಗಿಫ್ಟ್ ಕೊಟ್ಟವ್ರೆ, 200K ಮೆಮೊರಿಯಾಗಿ ಇಟ್ಕೋಬೋದು ಅಂತಂದ್ರೆ ಈ ಸಗಣಿ ಕೊಟ್ಟವನೆ. ಈ ಥರನೂ ಯಾರು ಗಿಫ್ಟ್ ಕೊಡ್ತಾರ? ನಾನೇ ಪರವಾಗಿಲ್ಲ ಯೋಗಿಗೆ ಬಾಯ್ ಹ್ಯಾಂಡ್ ಗಿಫ್ಟ್ ಕೊಟ್ಟಿದ್ದೆ. ನಾನು ನನಗೇನೋ ಡೌಟ್ ಬಂತು, ಇವರೆಲ್ಲ ಕಾಸೆಲ್ಲ ಖರ್ಚು ಮಾಡಿ ಗಿಫ್ಟ್ ಎಲ್ಲ ಕೊಡ್ಸಲ್ಲ, ಮೇ ಬಿ ಏನೋ ಬೇರೆ ಇರ್ಬೋದು ಅಂತ. ಬಟ್ ಇಷ್ಟೊಂದು ದೊಡ್ಡದಾಗಿ ಪ್ಯಾಕ್ ಮಾಡಿಸಿದ್ರಲ್ಲ, ಅವಾಗ ಇಲ್ಲ ಪರವಾಗಿಲ್ಲ ಅಂತ ಅನಿಸ್ತು. ಬಟ್ ಇಟ್ಸ್ ಓಕೆ ಬಿಡು, ಪರವಾಗಿಲ್ಲ. ಓಕೆ, ಎಲ್ಲಿ ಬಾಚ್ಕೊಂಡ್ ಬಂದು ತುಂಬಿದ್ರಿ ಅಂತ. ಯಾರು ಬಾಚ್ಕೊಂಡ್ ಬಂದಿದ್ದು? ಬಂದೆ. ಆಕ್ಚುಲಿ ಅದು ಏನು ಬೆಳ್ಳು ಬರ್ತಾರೆ ಕ್ಯಾಮ್ರಾ ಮೇಲೆ ಬೆಳ್ಳು. ಸೊ ಪರವಾಗಿಲ್ಲ ಬಿಡು. ಈ ಸಗಣಿಯಿಂದ ಏನೇನೆಲ್ಲ ಮಾಡ್ತಾರೆ, ವಿಭೂತಿ ಮಾಡ್ತಾರೆ, ಮೆಡಿಸನ್ಸ್ ಮಾಡ್ತಾರೆ ಅನ್ಸುತ್ತೆ, ಮನೆ ಸಾರಿಸ್ತಾರೆ. ಪರವಾಗಿಲ್ಲ, ಏನೋ ಇರೋದ್ರಲ್ಲಿ ಖುಷಿ ಪಡ್ಬೇಕು ಅಂತಾರಲ್ಲ ಹಂಗೆ. ಇದನ್ನ ಈಗ ಈ ಸಗಣಿ ಏನ್ ಮಾಡ್ತೀಯಾ? ಗಿಡಕ್ಕೆ ಹಾಕ್ತೀನಿ, ಗೊಬ್ಬರ ತರ. ಓಕೆ, ಫ್ಯಾಕ್ಟ್ ಏನು ಅಂತಂದ್ರೆ ಸಗಣಿ ಅನ್ನೋದಕ್ಕೆ ತುಂಬಾ ಜನ ಅಯ್ಯೋ ಏನ್ ಸಗಣಿನ ಅಂತ ಅಂತಾರೆ. ಬಟ್ ಆಕ್ಚುಲಿ ಅದ್ರಲ್ಲೂ ಕೂಡ ಒಳ್ಳೆ ಗುಣಗಳಿದೆ, ಹಂಗಂತ ಯಾರು ಏನ್ ತಿನ್ನಲ್ಲ, ಬಟ್ ಅದನ್ನ ಉಪಯೋಗಿಸ್ತಾರೆ. ಆದ್ರೆ ಸುಮ್ನೆ ಏನೋ ಒಂದು ತಮಾಷೆಯಾಗಿ ಇದನ್ನ ಮಾಡಿದ್ದು, ಅದನ್ನ ಯಾರು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಸೊ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು, ತಿಂದು ಮುಗಿಸ್ಬಿಟ್ಟವ್ರು ನೋಡಿ. ಲವ್ ಅಲ್ಲ ಕಣೋ, ತಿಂದೆಲ್ಲ ಮುಗಿಸಿದ್ ಏನೋ ಕೊಡಿಸ್ದೆ, 2 ಪಿಜ್ಜಾ ಕೊಡ್ಸಿದ್ಯಾ, 2 ಸಮೋಸ ಕೊಡ್ಸಿದ್ಯಾ, ಅದ್ ಯಾವ್ದೋ ಸ್ಪ್ರಿಂಗ್ ರೋಲ ಪಿಂಗ್ ರೋಲ ಏನೋ ಒಂದು ಕೊಡಿಸ್ದೆ. ಇಲ್ಲಿ ಇನ್ನ ಪ್ಲೇಟ್ಸ್ ಇತ್ತು ಗೈಸ್, ಎತ್ಕೋಗ್ಬಿಟ್ಟವ್ರು ಅವರು. ಇಲ್ಲಿ ಟೇಬಲ್ ಮೇಲೆ ಇಡಕ್ ಬಿರಿಯಾನಿ ಎಲ್ಲ ಬರೀ ಅಲ್ಲ, ಬರೀ 2 ಪೀಸ್ ಸಮೋಸ ತಿಂದಿದ್ರು. ಕಾಲೇಜಲ್ಲಿ ಹಿಂಗೆ ಡೌ ಮಾಡ್ತಾನೆ, ಬರೀ ಡೌ ಅಣ್ಣ. ಒಂದು ಇವ್ನಿಗೆ ಇನ್ನೂ 20 ರೂಪಾಯಿ ಸಮೋಸ ಕೊಡ್ಸಿಲ್ಲ. ಇನ್ನೂನು ಸಮೋಸ ಮುಟ್ಕೊಳ್ಳೋ ಮನ್ಸಲ್ಲ, ಎಲ್ಲಾನು ಮುಟ್ಕೊಂಡು ಯಾವಾಗಾದ್ರೂ ಒಂದ್ಸತಿ ದಿನ ಕೊಡ್ಸಕ್ಕಾಗುತ್ತಾ? ಎಕ್ಸ್ಕ್ಯೂಸ್ ಮೀ, ನನ್ ಮನ್ಸಲ್ಲ, ಎಲ್ಲಾನು ಮುಟ್ಕೊಂಡು ಹೇಳ್ತೀನಿ, ನೀನ್ ಏನೋ ಕೊಡ್ಸಿಲ್ಲ. ಗೈಸ್, ದೊಡ್ಡವರು ಚಿಕ್ಕವರು ಕೊಡಿಸ್ಬೇಕಾ, ಚಿಕ್ಕವರು ದೊಡ್ಡವರು ಕೊಡಿಸ್ಬೇಕಾ? ನೀವೇ ಹೇಳಿ. ನಾನು ಟೈಮ್ ಆಯ್ತು, ಹೋಗೋಣ. ಎನಿವೇಸ್ ಗೈಸ್, ಸೊ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಾವು ಮನೆಗೆ ಹೋಗ್ತಾ ಇದೀವಿ, ಟೈಮ್ ಆಗಿದೆ. ಸೊ ಅವ್ರು ಕೊಟ್ಟಿದ್ದು 3 ಅವರ್ ಸ್ಲಾಟ್, ಆ 3 ಅವರ್ ಕಂಪ್ಲೀಟ್ ಆಯ್ತು. ಅಂಡ್ ಹೋಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಬಂದಿದ್ದಕ್ಕೆ. ಅಂಡ್ ನಾಗಂಗೆ ಸ್ಪೆಷಲ್ ಥ್ಯಾಂಕ್ಸ್, ಯಾಕೆಂತಂದ್ರೆ ಎಲ್ರು ಪಾಪ ಅವನೇ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದಾನೆ. ಅಂಡ್ ಅವ್ನು ಕರೆದ ತಕ್ಷಣ ಪಾಪ ಬಂದಿದಿರಲ್ಲ, ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಆಲ್ ಟೈಮ್. ಸೊ ಆಕ್ಚುಲ್ ಆಗಿ ಈ ವ್ಲಾಗಲ್ಲಿ ನನಗಿನ ಬರೀ ಇವೆರಡು ಮಗಗಳೇ ಕಾಣಿಸ್ತವೆ. ಹೆಂಗೋ ಇಷ್ಟೊತ್ತವರೆಗೂ ಅಡ್ಜಸ್ಟ್ ಮಾಡ್ಕೊಂಡು ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದಕ್ಕೆ ನನ್ನ ತುಂಬು ಹೃದಯ ಧನ್ಯವಾದಗಳು. ಹಾಗೆ 200K ಕಂಪ್ಲೀಟ್ ಮಾಡಿರೋದಕ್ಕೆ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಸೊ ಇದಿಷ್ಟು ತುಂಬಡ ನಿಮ್ಮ ಪ್ರೀತಿ ಹೀಗೆ ಕೊನೆವರೆಗೂ ಇರಲಿ. ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you soon.